Welcome back students. So in the previous class we had learned about few topics. ಹೌದಾ ನಾವು atomic ಮತ್ತೆ physical properties ನ start ಮಾಡಿದ್ವಿ, right? From atomic and physical properties, what was the first topic we learned about? It was electronic configuration. ಯಾವ್ಯಾವ ತರ ಬರಿಬಹುದು electronic configurations ಅಂತ ನೋಡಿದ್ವಿ, ಹೌದಾ? electronic configuration ಮತ್ತೆ using the representation, ಯಾವುದು ಈ halogens ಅನ್ನು ಯೂಸ್ ಮಾಡಿ ಯಾವ ತರ represent ಮಾಡ್ತೀವಿ, ಹೆಂಗೆ ನಾವು ಇದು ನಂಬರ್ಸ್ ನ ನೆನಪಿಟ್ಕೊಬಹುದು using magical numbers ಅವನ್ನೆಲ್ಲ ನೋಡಿದ್ವಿ. And then what else did we see? We also saw about the other property, that is atomic and ionic radius. ಯಾವ ತರ ಟಾಪ್ ಇಂದ ಬಾಟಮಿಗೆ ಬರಬೇಕಾದ್ರೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಅಂತ ನೋಡಿದ್ವಿ. ವಿ ಕೇಮ್ ಟು ನೋ ದಟ್ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್. ಮತ್ತೆ ಅದಕ್ಕೆ ರೀಸನ್ ಏನಂತ ಹೇಳಿದ್ವಿ, ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅದಕ್ಕೆ ಫಸ್ಟ್ ರೀಸನ್ ಏನು, ಶೆಲ್ಸ್ ಆಡ್ ಆಗ್ತಿದಾವಲ್ಲ, ಅದು ನಂಬರ್ ಆಫ್ ಶೆಲ್ಸ್ ಆರ್ ಇನ್ಕ್ರೀಸಿಂಗ್ ಡ್ಯೂ ಟು ದಟ್. ಅಂಡ್ ಒನ್ ಮೋರ್ ಎಫೆಕ್ಟ್ ಇಸ್ ಸ್ಕ್ರೀನಿಂಗ್, ಹೌದಾ? ಮತ್ತೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಬಗ್ಗೆನೂ ಮಾತಾಡಿದ್ವಿ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಏನಂತ ಹೇಳಿದೆ ನಾನು, ದಿ ಟೆಂಡೆನ್ಸಿ ಆಫ್ ಅ ನ್ಯೂಕ್ಲಿಯಸ್ ಟು ಅಟ್ರಾಕ್ಟ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಏನಕ್ಕೆ, ಪ್ರೋಟಾನ್ಸ್ ಜಾಸ್ತಿ ಆದಂಗೆ ಅದು ಪವರ್ ಬರುತ್ತಲ್ಲ ಅದರಿಂದ ಎಳೆಯುತ್ತೆ ಅಂತ ಹೇಳಿದೆ. ಮತ್ತೆ ಸ್ಕ್ರೀನಿಂಗ್ ಎಫೆಕ್ಟ್ ಅಂದ್ರೆ ಏನು ಅಂತ ಹೇಳಿದೆ, ಯಾವ ತರ ಅದು ರಿಪಲ್ಸ್ ಮಾಡುತ್ತೆ ಅದನ್ನೆಲ್ಲ ಹೇಳಿದೆ, ಹೌದಾ? ಈಗ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಕ್ರೀನಿಂಗ್ ಎಫೆಕ್ಟ್ ಬಗ್ಗೆ ನೋಡ್ಬೇಕು, ಓಕೆನಾ? ಯಾಕೆ ನಾವು ಸ್ಕ್ರೀನಿಂಗ್ ಎಫೆಕ್ಟ್ ಬಗ್ಗೆ ಕಲಿಬೇಕು ಅಂದ್ರೆ, ನಾನು ಏನು ಹೇಳಿದೆ, ಇಲ್ಲಿ ನಿಮಗೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಿರೋ ಕಾರಣ ಏನು ಅಂತ ತೋರಿಸ್ತೆ, ಬಿಕಾಸ್ ಆಫ್ ದಿಸ್ ಅಂತ. ಬಟ್ ವಾಟ್ ಈಸ್ ದ ರೀಸನ್ ಫಾರ್ ದ ಸಡನ್ ಇನ್ಕ್ರೀಸ್? ಇಲ್ಲಿ ನೋಡಿ, ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಮಧ್ಯೆ ಬಂದಾಗ ಏನಾಗ್ತಿದೆ, ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗ್ತಿದೆ. ಅಟಾಮಿಕ್ ರೇಡಿಯಸ್ ಒಂದೇ ಸತಿಗೆ ಹೈಕ್ ಆಗ್ತದೆ, ಹೌದಾ? ಅದಕ್ಕೆ ಕಾರಣ ಏನು, ಮತ್ತೆ ಇಲ್ಲಿ ಯಾಕೆ ಮತ್ತೆ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಯಾಕೆ ಒಂದೇ ತರ ಇಲ್ಲ ಅಂತ ನಾವು ಈ ಸ್ಕ್ರೀನಿಂಗ್ ಎಫೆಕ್ಟ್ ಮುಖಾಂತರ ಕಲಿಯೋಣ, ಓಕೆನಾ? ಸೊ ಅದಕ್ಕೆ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಒಂದು ನ್ಯೂಕ್ಲಿಯಸ್ ಬಿಡಿಸ್ಕೊಳ್ತೀನಿ. ಪ್ಲೀಸ್ ಬೇರ್ ವಿತ್ ಟೆಕ್ನಿಕಲ್ ಇಶ್ಯೂಸ್. ಒಂದೆರಡು ಮೂರು ಸರ್ಕಲ್ ಹಾಕೊಳ್ತೀನಿ, ಓಕೆನಾ? ಓಕೆ, ದೆರ್ ಆರ್ 3 to 4 ಸರ್ಕಲ್ಸ್ ಅಂತ ಅನ್ಕೊಳ್ಳೋಣ. ಸಪೋಸ್ ಇಷ್ಟು ಸರ್ಕಲ್ಸ್ ಇದೆ. ಈಗ ದಿಸ್ ಇಸ್ ದ ನ್ಯೂಕ್ಲಿಯಸ್ ಅಂತ ಹೇಳಿದೆ, ದಿಸ್ ಇಸ್ ದ ಫಸ್ಟ್ ಶೆಲ್. ಇಲ್ಲಿ ಎಷ್ಟಿರುತ್ತಪ್ಪ, 2 ಎಲೆಕ್ಟ್ರಾನ್ಸ್ ಇರುತ್ತೆ, ಓಕೆನಾ? ಸೆಕೆಂಡ್ ಶೆಲ್ ಅಲ್ಲಿ 1 2 3 4 5 6 7 8. ಥರ್ಡ್ ಅಲ್ಲೂ ಅಷ್ಟೇ ಇರುತ್ತೆ ಅನ್ಕೊಳ್ಳೋಣ. ಸಂಹವ್ ಎಷ್ಟು ಇರುತ್ತೆ ಬರ್ಕೊಳ್ಳೋಣ, ಓಕೆ. ಲಾಸ್ಟ್ ಶೆಲ್ ಇದು, ಓಕೆನಾ? ಸೊ ಈಗ ಯೂಶಲಿ ಸ್ಕ್ರೀನಿಂಗ್ ಎಫೆಕ್ಟ್ ಅಂದ್ರೆ ಏನು ಅಂತ ಹೇಳಿದ್ವಿ, ಈ ರಿಪಲ್ಸಿವ್ ಫೋರ್ಸ್ ಏನು ವರ್ಕ್ ಆಗ್ತಿದೆ ಈ ಔಟರ್ಮೋಸ್ಟ್ ಎಲೆಕ್ಟ್ರಾನಿಗೆ, ಇವುಗಳು ಏನು ರಿಪಲ್ ಮಾಡ್ತಾ ಇದ್ದಾವೋ ಇನ್ನರ್ ಎಲೆಕ್ಟ್ರಾನ್ಸ್, ನಾವು ಅದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ ಅಂತ ಹೇಳಿದೆ, ರೈಟ್? ದಿಸ್ ಇಸ್ ನೋನ್ ಆಸ್ ದ ಸ್ಕ್ರೀನಿಂಗ್ ಎಫೆಕ್ಟ್. ಆ ರಿಪಲ್ಸಿವ್ ಫೋರ್ಸ್ ಏನು ಅವನ್ನ ಹೊರಗಡೆ ತಳ್ಳಕ್ ನೋಡ್ತೀವಿ ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ, ಅದನ್ನ ನಾವು ಏನಂತ ಕರಿತೀವಿ, ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕರಿತೀವಿ ಅಂತ ಹೇಳಿದೆ. ಸರಿ, ನನಗೆ ಅದೇನಾದ್ರೂ ಅರ್ಥ ಆಯ್ತು, ರೈಟ್? ಈಗ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್. ಇಲ್ಲಿ ಈ ಫಸ್ಟ್ ಶೆಲ್ ಹೆಂಗ್ ಕಾಣಿಸ್ತಿದೆಯೋ ದಟ್ ಇಸ್ ಫಸ್ಟ್ ಶೆಲ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್. ಅಲ್ಲಿ ಏನಾಗಿರುತ್ತೆ, ನಮ್ಮ ಫಸ್ಟ್ ಶೆಲ್ ಅಲ್ಲಿ ಏನಾಗ್ತಿರುತ್ತೆ, n is equal to 1. ಅಲ್ಲಿ ಏನಿರುತ್ತೆ, ಓನ್ಲಿ 1 ಆರ್ಬಿಟಲ್ ಇರುತ್ತೆ, ಹೌದಾ? 1s2 ಅಂತ ಇರುತ್ತೆ. whereas when I go to ಸೆಕೆಂಡ್ ಶೆಲ್ ಅಲ್ಲಿ ಏನಿರುತ್ತೆ, 2s2 2p6 ಅಂದ್ರೆ s ಆರ್ಬಿಟಲ್ ಇರುತ್ತೆ, ಅದ್ರ ಜೊತೆ p ಆರ್ಬಿಟಲ್ ಬರುತ್ತೆ, ಹೌದಾ? ಅದೇ ಥರ್ಡ್ ಶೆಲ್ಗೆ ಹೋಗ್ತೀನಿ. ಥರ್ಡ್ ಶೆಲ್ ಏನಾಗುತ್ತೆ, we get 3s2 3p6 3d ಅಂದ್ರೆ ಡಿ ಆರ್ಬಿಟಲ್ ಕೂಡ ಆಡ್ ಆಗುತ್ತೆ. ಅದೇ ಫೋರ್ತ್ ಶೆಲ್ಗೆ ಹೋದಾಗ ಏನಾಗುತ್ತೆ, ನಮಗೆ 4s 4p 4d ಮತ್ತೆ 4f ಕೂಡ ಆಡ್ ಆಗುತ್ತೆ, ಹೌದಾ? ಫಸ್ಟ್ ಶೆಲ್ ಅಲ್ಲಿ ಬರೀ s ಆರ್ಬಿಟಲ್ ಇರುತ್ತೆ. ಸೆಕೆಂಡ್ ಶೆಲ್ಗೆ ಹೋದ್ರೆ ಏನಾಗುತ್ತೆ, ವಿ ಹ್ಯಾವ್ ಬೋತ್ s and p ಆರ್ಬಿಟಲ್. ಥರ್ಡ್ ಶೆಲ್ಗೆ ಹೋದ್ರೆ s ಇದೆ, p ಇದೆ, d ಆರ್ಬಿಟಲ್ ಇದೆ. ಅದೇ ಫೋರ್ತ್ ಶೆಲ್ಗೆ ಹೋದ್ರೆ 4 ಆರ್ಬಿಟಲ್ ಕಾಣ್ತಾ ಇದಾವೆ, ಹೌದಾ? ವಿತ್ ದ ಇನ್ಕ್ರೀಸ್ ಇನ್ ಶೆಲ್ಸ್ ನಮಗೆ ಏನಾಗ್ತಾ ಇದಾವೆ, ಆರ್ಬಿಟಲ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದಾವೆ, ರೈಟ್? ಈಗ ಫಸ್ಟ್ ಶೆಲ್ಗೆ ಬಂದ್ರೆ ಇಲ್ಲಿ ಏನಾಗಿದೆ, 2 ಎಲೆಕ್ಟ್ರಾನ್ಸ್ ಇದಾವೆ, ಹೌದಾ? ಸೊ ಹಾಗಾದ್ರೆ ಇವೆರಡು ಎಲೆಕ್ಟ್ರಾನ್ಸ್ ಯಾವ್ದಕ್ಕೆ ಬಿಲಾಂಗ್ ಆಗುತ್ತೆ, s ಆರ್ಬಿಟಲ್ ಗೆ ಬಿಲಾಂಗ್ ಆಗಿರುತ್ತೆ. whereas when I go to the second shell, ಇಲ್ಲಿ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ, 1 2 3 4 5 6 7 8 ಎಲೆಕ್ಟ್ರಾನ್ಸ್ ಇದಾವೆ. ಅದರಲ್ಲಿ ಯಾವುದೋ 2 s ಆರ್ಬಿಟಲ್ ಗೆ ಬಿಲಾಂಗ್ ಆಗಿರುತ್ತೆ, ಇನ್ಯಾವುದೋ 6 ಏನಾಗಿರುತ್ತೆ, p ಆರ್ಬಿಟಲ್ ಗೆ ಬಿಲಾಂಗ್ ಆಗಿರುತ್ತೆ, ಹೌದಾ? ಇದರಲ್ಲಿ ಇರುವಂತಹ ಏನು ನ್ಯೂಕ್ಲಿಯಸ್ ಇದೋ ಸೆಕೆಂಡ್ ಶೆಲ್ ಅಲ್ಲಿ ಟೋಟಲ್ ಇರುವಂತಹ 8 ಎಲೆಕ್ಟ್ರಾನ್ಸ್ ಅಲ್ಲಿ 2 s ಆರ್ಬಿಟಲ್ ಗೆ ಬಿಲಾಂಗ್ ಆಗಿರುತ್ತೆ, 6 ಏನಿದೆ ಅದು p ಆರ್ಬಿಟಲ್ ಗೆ ಬಿಲಾಂಗ್ ಆಗಿರುತ್ತೆ. ಕ್ಲಿಯರಾ? ನಾವು ಮೂವಿಂಗ್ ಆನ್ ಟು ದ ಥರ್ಡ್ ಶೆಲ್. ಥರ್ಡ್ ಶೆಲ್ ಅಲ್ಲಿ ಟೋಟಲ್ ಆಗಿ ಎಷ್ಟಿದೆ, 18 ಎಲೆಕ್ಟ್ರಾನ್ಸ್ ಇದೆ. ನಾನು ಅಷ್ಟನ್ನು ಹಾಕಲಿಲ್ಲ. ಸೊ ಹಾಗಾದ್ರೆ ಆ 18 ಎಲೆಕ್ಟ್ರಾನ್ಸ್ ಅಲ್ಲಿ 2 s ಆರ್ಬಿಟಲ್, 6 p ಆರ್ಬಿಟಲ್, 10 ಡಿ ಆರ್ಬಿಟಲ್. ಯಾವುದು ನಮಗೂ ಗೊತ್ತಿಲ್ಲ, ಬಟ್ ನಾನು ಹೇಳ್ತಿರೋದು. ಸೊ ಯಾವ ತರ ಶೆಲ್ಸ್ ಇದೆ ಅಂತ ನೋಡಿದೆ. ಸೊ ಏನಾಗ್ತಿದೆ ಇಲ್ಲಿ, ಈಗ ನಮಗೆ ಏನು ಅರ್ಥ ಆಗಬೇಕು ಅಂದ್ರೆ, ಇಲ್ಲಿ ವಿತ್ ಆಸ್ ದ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆದಂಗೆ ಏನಾಗ್ತಾ ಇದ್ದಾವೆ,
different, okay, different orbitals are being added, right? Different orbitals are added. shells increase ಆದಂಗೆ ಏನಾಗ್ತಾ ಇದೆ, ಆರ್ಬಿಟಲ್ಸ್ ಕೂಡ ಆಡ್ ಆಗ್ತಾ ಇದಾವೆ. S P D F ಹಾಗೆ ಅವೆಲ್ಲ ಆಡ್ ಆಗ್ತಾ ಇದಾವೆ. ಸೊ ಹಾಗಾದ್ರೆ ಇವೆಲ್ಲ ಎಲೆಕ್ಟ್ರಾನ್ಸ್ ಒಂದೇ ಇದ್ರದ್ದು ಒಂದೇ ತರ ಬಿಹೇವ್ ಮಾಡುತ್ತಾ? ನೋ. ವೈ? ಬಿಕಾಸ್ ಇಟ್ ಬಿಲಾಂಗ್ಸ್ ಟು ಡಿಫ್ರೆಂಟ್ ಆರ್ಬಿಟಲ್ಸ್ ಅಲ್ವಾ. ಶೆಲ್ ಒಂದೇ ಆಗಿರ್ಬೋದು, ಆದ್ರೆ ಆರ್ಬಿಟಲ್ಸ್ ಏನಾಗಿದೆ ಅವೆಲ್ಲ ಕೂಡ ಬೇರೆ ಆಗಿದ್ದರಿಂದ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ಸ್, ಡಿಫ್ರೆಂಟ್ ಆರ್ಬಿಟಲ್ಸ್. ಓಕೆನಾ? ಹೇಗಿರುತ್ತೆ ಹಿಯರ್ ಡಿಫರೆಂಟ್ ಓಕೆ, ಡಿಫರೆಂಟ್ ಆರ್ಬಿಟಲ್ಸ್ ಏನಿದಾವೋ, ಓಕೆ, ದೇ ಹ್ಯಾವ್ ಡಿಫರೆಂಟ್ ಎಲೆಕ್ಟ್ರಾನ್ಸ್. ಡಿಫರೆಂಟ್ ಆರ್ಬಿಟಲ್ಸ್ ಹ್ಯಾವ್ ಡಿಫರೆಂಟ್ ಎಲೆಕ್ಟ್ರಾನ್ಸ್. ಓಕೆನಾ? ಎಲೆಕ್ಟ್ರಾನ್ಸ್ ಇರುತ್ತೆ ಅದರೊಳಗೆ, ಡಿಫರೆಂಟ್ ಎಲೆಕ್ಟ್ರಾನ್ಸ್ ಅದೇ, and they are present in different shells. ಏನಾಗಿರ್ತವೆ ಈ ಎಲೆಕ್ಟ್ರಾನ್ಸ್ ಎಲ್ಲ ಒಂದರಲ್ಲೇ ಇರೋದಿಲ್ಲ, ಬೇರೆ ಬೇರೆ ಶೆಲ್. ಸಿ, ಇವಿಷ್ಟು N3 ಇರ್ತವೆ, ಇವಿಷ್ಟು N4 ಅಲ್ಲಿ ಇರ್ತವೆ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಅವೇನ್ ರಿಪಲ್ಸಿವ್ ಫೋರ್ಸ್ ಅಪ್ಲೈ ಮಾಡ್ತಿದಾವಲ್ಲ ಅವು ಕೂಡ ಬೇರೆ ಬೇರೆ ಇಂಟೆನ್ಸಿಟಿವ್ ಆಗಿರುತ್ತೆ. ವಾಟ್ ಆಮ್ ಐ ಸೇಯಿಂಗ್? The repulsion which is being applied or by all these electrons ಇದೆಯಲ್ಲ, by the electrons present in different orbitals on this valence electron, that is also different ಅಂತ ಹೇಳ್ತಾ ಇದ್ದೇನೆ. because they are belonging to different orbitals. ಅದಕ್ಕೆ ಏನಾಗ್ತಿದಾವೆ, ಅವು ಅಪ್ಲೈ ಮಾಡ್ತಿರುವಂತಹ ರಿಪಲ್ಷನ್ ಕೂಡ ಏನಾಗಿದೆ, ಡಿಫ್ರೆಂಟ್ ಆಗಿದೆ. ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಏನು ಹೇಳ್ತಿದ್ದೀನಿ ಅಂತ. ಓಕೆನಾ? ಸೊ ಇಷ್ಟು ನಿಮಗೆ ಅರ್ಥ ಆಯ್ತು. ನೆಕ್ಸ್ಟ್ ಮೂವಿಂಗ್ ಆನ್. ಸೊ ಈಗ ಸಪೋಸ್ ಈಗ ನಾನು ಹೀಗೆ ಹೇಳಿದೆ ನಿಮಗೆ, ಬೇರೆ ಬೇರೆ ಆರ್ಬಿಟಲ್ಸ್ ಇರ್ತವೆ, ಅವು ಬೇರೆ ಬೇರೆ ಶೆಲ್ಲಲ್ಲಿ ಇರ್ತವೆ. ಹಾಗಾದ್ರೆ ಯಾವ ಆರ್ಬಿಟಲ್ ಜಾಸ್ತಿ ರಿಪಲ್ಸಿವ್ ಫೋರ್ಸ್ ಅಪ್ಲೈ ಮಾಡುತ್ತೆ ಅದನ್ನೆಲ್ಲ ನಾವು ನೋಡ್ಬೇಕಲ್ವಾ. ಸೊ ದ ಫಸ್ಟ್ ಆರ್ಬಿಟಲ್ ವಿಚ್ ಯು ನೋ ಇಸ್ ದಟ್ ಇಸ್ ಎಸ್ ಆರ್ಬಿಟಲ್. ಹೌದಾ? ಈಗ ಈ ಎಸ್ ಆರ್ಬಿಟಲ್ ಶೇಪ್ ಹೇಗಿರುತ್ತಪ್ಪ? What is the shape of s orbital? Everybody knows that. What is the shape of s orbital? It is spherical. ಹಾಗಾದ್ರೆ ಅದು ಯಾವ ತರ ನ್ಯೂಕ್ಲಿಯಸ್ ಅನ್ನ ಇದು ಮಾಡ್ಕೊಳ್ಳುತ್ತೆ? ಇನ್ ಸ್ಪೆರಿಕಲ್ ಶೇಪ್ ಅಲ್ವಾ. ಎಸ್ ಆರ್ಬಿಟಲ್ ಕಂಪ್ಲೀಟ್ ಆಗಿ ಏನ್ ಮಾಡುತ್ತೆ, ನ್ಯೂಕ್ಲಿಯಸ್ ಅನ್ನ ಕವರ್ ಮಾಡ್ಕೊಂಡ್ಬಿಡುತ್ತೆ, ರೈಟ್. ಸ್ಪೆರಿಕಲ್ ಆಗಿರೋದ್ರಿಂದ ಪೂರಾ ನ್ಯೂಕ್ಲಿಯಸ್ ಅನ್ನ ಅದೇನ್ ಮಾಡ್ಕೊಳ್ಳುತ್ತೆ, ಹಚ್ಕೊಂಡ್ಬಿಡುತ್ತೆ, ಕಂಪ್ಲೀಟ್ ಆಗಿ ಕವರ್ ಮಾಡುತ್ತೆ, ರೈಟ್. ಬಿಕಾಸ್ ಇಟ್ ಈಸ್ ಸ್ಪೆರಿಕಲ್ ಇನ್ ಶೇಪ್. ಹೌದಾ? ಓಕೆ, ನಾವು 4 ಸೈಡ್ಸ್ ಅದೇನ್ ಮಾಡುತ್ತೆ, 4 ಸೈಡ್ಸ್ ಇಂದ ಅದನ್ನ ಕವರ್ ಮಾಡುತ್ತೆ. ಓಕೆನಾ? ಸೊ ಹಾಗಾಗಿ ಇದೇನ್ ಮಾಡುತ್ತೆ, ಸಿನ್ಸ್ ಇಟ್ ಹ್ಯಾಸ್ ಕಂಪ್ಲೀಟ್ ಕವರ್ ಓವರ್ ದ ನ್ಯೂಕ್ಲಿಯಸ್, ದಿಸ್ ದ ರಿಪಲ್ಸಿವ್ ಫೋರ್ಸ್ ಅಪ್ಲೈಡ್ ಬೈ ಇಟ್, ಏನ್ ರಿಪಲ್ಸಿವ್ ಫೋರ್ಸ್ ಅಪ್ಲೈ ಮಾಡ್ತಿದೆಯಲ್ಲ ಇದು ವೆರಿ ಹೈ, ಇಟ್ ವಿಲ್ ಬಿ ವೆರಿ ಹೈ ಇನ್ ನೇಚರ್. ಓಕೆನಾ? ಏನು ಈ ಎಸ್ ಆರ್ಬಿಟಲ್ಲು ಇದನ್ನ ಅಪ್ಲೈ ಮಾಡ್ತಾ ಇದೆಯೋ ಇದೇನಾಗಿರುತ್ತೆ, ರಿಪಲ್ಸಿವ್ ಫೋರ್ಸು ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ? ದ ರಿಪಲ್ಸಿವ್ ಫೋರ್ಸ್ ಅಪ್ಲೈಡ್ ಬೈ ದ ಎಸ್ ಆರ್ಬಿಟಲ್ ಇಸ್ ವೆರಿ ಹೈ ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಕವರಿಂಗ್ ದ ನ್ಯೂಕ್ಲಿಯಸ್. ಹೌದಾ? ವೇರ್ ಆಸ್ ಪಿ ಆರ್ಬಿಟಲ್ಗೆ ಹೋಗೋಣ. ಓಕೆ, ಸಪೋಸ್ ಇಲ್ಲೊಂದು ನ್ಯೂಕ್ಲಿಯಸ್ ಇದೆ ಅಂತ ಅನ್ಕೊಳ್ಳಿ. ಪಿ ಆರ್ಬಿಟಲ್ ಶೇಪ್ ಏನು? ಡಂಬಲ್. ಹೌದಾ? ಡಂಬಲ್, ರೈಟ್. ಡಂಬೆಲ್. ಸೊ ಈ ತರ ಇರುತ್ತೆ. ಸೊ ಈಗ ಈ ಪಿ ಆರ್ಬಿಟಲ್ ನೋಡಿ ಏನಾಗಿರುತ್ತೆ, ಇದು ಹೆಂಗ್ ಕವರ್ ಮಾಡ್ತಾ ಇದೆ, ಈ ಕಡೆ ಜಾಗ ಬಿಟ್ಟಿಲ್ವಾ, ಎಲ್ಲ ಕಡೆ ಕವರ್ ಆಗಿದೆಯಾ? ಇಲ್ಲ, ರೈಟ್. ನ್ಯೂಕ್ಲಿಯಸ್ ಇನ್ ದ ಸೆಂಟರ್, ಪಿ ಆರ್ಬಿಟಲ್ ಡಬಲ್ ಶೇಪ್ ಇರೋದ್ರಿಂದ ಅಕ್ಕಪಕ್ಕದಲ್ಲಿ ಜಾಗ ಬಿಟ್ಟಿರುತ್ತೆ, ಕಂಪ್ಲೀಟ್ ಆಗಿ ಕವರ್ ಆಗೋದಿಲ್ಲ ಆಸ್ ದ ಎಸ್ ಆರ್ಬಿಟಲ್ ಡಸ್. ಹಾಗಾಗಿ ಪಿ ಆರ್ಬಿಟಲ್ ರಿಪಲ್ಸಿವ್ ಫೋರ್ಸ್ ಏನಿದೆಯೋ ವೆನ್ ಕಂಪೇರ್ಡ್ ಟು ರಿಪಲ್ಸಿವ್ ಫೋರ್ಸ್ ಅಪ್ಲೈಡ್ ಬೈ ಪಿ ಆರ್ಬಿಟಲ್ ವೆನ್ ಕಂಪೇರ್ಡ್ ಟು ಎಸ್ ಆರ್ಬಿಟಲ್ ಇಸ್ ಲೆಸ್. ಅರ್ಥ ಆಯ್ತಾ? ಪಿ ಆರ್ಬಿಟಲ್ ಏನು ಒಂದು ರಿಪಲ್ಸಿವ್ ಫೋರ್ಸ್ ಅಪ್ಲೈ ಮಾಡ್ತಿದ್ಯೋ ಅದೇನಾಗಿದೆ, ವೆನ್ ಕಂಪೇರ್ಡ್ ಟು ದ ಎಸ್ ಆರ್ಬಿಟಲ್ ಕಮ್ಮಿ ಇರುತ್ತೆ. ವೈ? ಬಿಕಾಸ್ ಆಫ್ ದ ಶೇಪ್. ಓಕೆನಾ? ನೆಕ್ಸ್ಟ್ ಏನು ಮಾಡೋಣ, ಡಿ ಆರ್ಬಿಟಲ್ಗೆ ಹೋಗೋಣ. ಆಬ್ವಿಯಸ್ಲಿ ಯು ನೋ ವಾಟ್ ಇಸ್ ಡಿ ಆರ್ಬಿಟಲ್. ಡಿ ಆರ್ಬಿಟಲ್ ಶೇಪ್ ಏನಂತ ಹೇಳ್ತೀವಿ, ಡಿಸ್ಕ್ರೀಟ್ ಅಥವಾ ಡಿಫ್ಯೂಸ್ಡ್ ಅಂತ ಹೇಳ್ತೀವಿ, ರೈಟ್. ಡಿ ಆರ್ಬಿಟಲ್ ಶೇಪ್ ಹೇಗಿರುತ್ತೆ, ಡಿಸ್ಕ್ರೀಟ್ ಅಥವಾ ಒಂಥರ ಬೇರೆ ಬೇರೆ, ಕಂಪ್ಲೀಟ್ ಆ ಶೇಪನ್ನು ನಾವು ಹೇಳೋಕ್ಕಾಗೋದಿಲ್ಲ, ರೈಟ್. ಡಿ ಆರ್ಬಿಟಲ್. ಸೊ ಹಾಗಾದ್ರೆ ಅದು ಹೇಗಿರುತ್ತೆ, ಇಟ್ ವಿಲ್ ಬಿ ಅದ್ರದ್ದು ರಿಪಲ್ಸಿವ್ ಫೋರ್ಸ್ ಇನ್ನೂ ಕಮ್ಮಿ ಆಗುತ್ತೆ. ಹಾಗಾದ್ರೆ ಈಗ ಫೈನಲ್ ಆಗಿ ಎಫ್ ಆರ್ಬಿಟಲ್ಗೆ ಹೋದ್ರೆ ಅದು ಹೆಂಗಿರುತ್ತೆ, ಅದಂತೂ ಕಂಪ್ಲೀಟ್ ಆಗಿ ವಿಚಿತ್ರವಾಗಿರುತ್ತೆ ಶೇಪು. ಹಾಗಾದ್ರೆ ಅದನ್ನ ಏನಂತ ಹೇಳ್ಬೋದು, ಫಂಡಮೆಂಟಲ್ ಆರ್ಬಿಟಲ್ ಅಂತ ಹೇಳ್ತೀವಿ, ರೈಟ್. ಸೊ ಹಾಗಾದ್ರೆ ಅದೇನು ಫಂಡಮೆಂಟಲ್ ಆರ್ಬಿಟಲ್ ಅಂತ ಹೇಳ್ತೀವಿ, ಅದಕ್ಕೊಂದು ಶೇಪೇ ಇಲ್ಲ. ಹಾಗಾದ್ರೆ ಅದು ಹೇಗೆ ಕವರ್ ಮಾಡುತ್ತೆ ಅಲ್ವಾ. ಸೊ ದ್ಯಾಟ್ ಮೀನ್ಸ್ ಇವು ಎರಡು ಏನು ಅಪ್ಲೈ ಮಾಡ್ತಿದೆಯೋ ರಿಪಲ್ಸಿವ್ ಫೋರ್ಸು ಅದನ್ನ ನೆಗ್ಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ? ನೆಗ್ಲಿಜಿಬಲ್ ಆನ್ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ತಗೋಬಹುದು. ಓಕೆನಾ? ನೆಗ್ಲಿಜಿಬಲ್ ಆನ್ ದಿ ವೇಲೆನ್ಸ್ ಎಲೆಕ್ಟ್ರಾನ್. ಯಾಕೆ? ಅವುಗಳು ತುಂಬಾ ಅದ್ರ ಶೇಪೇ ಇರೋದಿಲ್ಲ, ಎಲ್ಲಿಂದ ಕವರ್ ಮಾಡ್ತವೆ, ಎಲ್ಲಿಂದ ಮುಚ್ತವೆ ನ್ಯೂಕ್ಲಿಯಸ್ ಅನ್ನ ಅಲ್ವಾ. ಅದಕ್ಕೆ ಇವು ಏನು ರಿಪಲ್ಸಿವ್ ಫೋರ್ಸ್ ಅಪ್ಲೈ ಮಾಡ್ತಿದೀವೋ ದಿಸ್ ಇಸ್ ಲೆಸ್ ವೆನ್ ಕಂಪೇರ್ಡ್ ಟು ಪಿ. ಮತ್ತೆ ಪಿ ಏನಿರುತ್ತೋ ರಿಪಲ್ಸಿವ್ ಫೋರ್ಸ್ ವಿಲ್ ಬಿ
ಸಿಗ್ನಿಫಿಕೆಂಟ್ಲಿ ಲೆಸ್ ವೆನ್ ಕಂಪೇರ್ಡ್ ಟು ಎಸ್. ಸೊ ಹಾಗಾದ್ರೆ ಯಾವುದು ಜಾಸ್ತಿ ರಿಪಲ್ಸಿವ್ ಫೋರ್ಸ್ ಅನ್ನು ಅಪ್ಲೈ ಮಾಡ್ತಿದೆ? ಎಸ್ ಆರ್ಬಿಟಲ್ ಅನ್ನ. ಹಾಗಾದ್ರೆ ಈಗ ನೈಟ್ರೋಜನ್ ಅಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. ಓಕೆನಾ? ಅದು ಹೆಂಗಿದೆ? 1s2 2s2 2p3. ಫಾಸ್ಫರಸ್ ಅಲ್ಲಿ ಏನಾಗಿದೆ? 1s2 2s2 2p6 3s2 3p3. ಓಕೆನಾ? ನೆಕ್ಸ್ಟು ಆರ್ಸೆನಿಕ್. ಅದರಲ್ಲಿ ಹೆಂಗೆ? ಐ ಹೋಪ್ ಎವ್ರಿಬಡಿ ನೋಸ್. ಸೊ ನಾನು ಲಾಸ್ಟ್ ಟೈಮ್ ಮಾತ್ರ ಬರೀತೀನಿ. ಹೇಗಿದೆ? 3d10 4s2 4p3. ಅದೇ ಥರ ಆಂಟಿಮನಿ ಬಿಸ್ಮತ್. ಓಕೆನಾ? ಸೊ ಇಲ್ಲೇನಾಗಿದೆ? ಇದು ಲಾಸ್ಟ್ ಟೈಮ್ ಮಾತ್ರ ಬರೀತೀನಿ. ಐ ಆಮ್ ನಾಟ್ ರೈಟಿಂಗ್ ಎವ್ರಿಥಿಂಗ್. 4d10 5s2 5p3. ಓಕೆನಾ? ಇದ್ರದ್ದು 4f14 ಬರುತ್ತೆ, ಮತ್ತೆ 5d10 ಬರುತ್ತೆ, ಮತ್ತೆ 6s2 ಬರುತ್ತೆ, 6p3 ಬರುತ್ತೆ. ಹೌದಾ? ಸೊ ಇಷ್ಟು ಬಂತು. ಈಗ ನಾವೇನು ನೋಡಬೇಕು ಅಂದರೆ, ಯಾಕೆ ನಮ್ಮ ನಂಬರ್ ಏನಿದೆಯೋ, ನಮ್ಮ ಅಟಾಮಿಕ್ ರೇಡಿಯಸ್ ಏನಿದೆಯೋ ಅದು ಯಾಕೆ ಕಮ್ಮಿ ಆಗ್ತಾ ಇದೆ, ಯಾಕೆ ನಮ್ಮ ಯಾಕೆ ಸಡನ್ ಆಗಿ ಇಲ್ಲಿ ಇನ್ಕ್ರೀಸ್ ಆಗಿದೆ ವೆರಸ್ ಕಂಪೇರ್ ಟು ಇಲ್ಲಿ ಅಂದರೆ, ಇನ್ ದ ಬಿಗಿನಿಂಗ್ ಇಫ್ ಯು ಸಿ ದಟ್, ನಾನು ಇದನ್ನ ತಗೊಂಡು ಹೇಳಬೇಕು ಅಂದರೆ, ಇಲ್ಲಿ ನೋಡಿ, ಈ ಎಲೆಕ್ಟ್ರಾನ್ಸ್ ಅನ್ನು ನೋಡಿದ್ರೆ ಇಲ್ಲೇನಾಗಿದೆ? ನನ್ನ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಇದಾ ಏನು ಮಾಡುತ್ತೆ? ಇಲ್ಲಿ ಎಸ್ ಆರ್ಬಿಟಲ್ ಇದೆಯಾ? ಇದೇನು ಮಾಡುತ್ತೆ? ಇದನ್ನ ಕಂಪ್ಲೀಟಾಗಿ ಕವರ್ ಮಾಡಿರೋದನ್ನ, ನ್ಯೂಕ್ಲಿಯಸ್ ಅನ್ನ ಕಂಪ್ಲೀಟಾಗಿ ರಿಪಲ್ಸ್ ಮಾಡುತ್ತೆ. ಯಾಕಂದ್ರೆ ಅದಕ್ಕೆ ಜಾಸ್ತಿ ಇದೆ ರಿಪಲ್ಸಿವ್ ಫೋರ್ಸ್. ಸೊ ಇದೇನು ಮಾಡುತ್ತೆ? ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಅನ್ನ ತಳ್ಳುತ್ತೆ. ನೀನು ಬರಬೇಡ ಒಳಗೆ, ನಿನಗೆ ಇಲ್ಲಿ ಜಾಗ ಕೊಡೋದಿಲ್ಲ ಅಂತ ಕಂಪ್ಲೀಟಾಗಿ ತಳ್ಳಕ್ಕೆ ಶುರು ಮಾಡುತ್ತೆ. ನೋ, ಯು ಕೆ ನಾಟ್ ಎಂಟರ್ ಹಿಯರ್ ಅಂತ. ಅದೇ ಥರ ಫಾಸ್ಫರಸ್ಸಿಗೆ ಬರೋಣ. ಇಲ್ಲೇನಾಗಿದೆ? ಇಲ್ಲೂ ಕೂಡ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಯಾಕೆ? 2 ಎಸ್ ಆರ್ಬಿಟಲ್ಸ್ ಇದಾವ. ಇದೇನು ಮಾಡುತ್ತೆ? ಈ ಹೊರಗಿನಕ್ಕೆ ಇಲ್ಲ, ನಾನು ನಿನಗೆ ಬರಕ್ಕೆ ಬಿಡೋದಿಲ್ಲ, ನೀನು ಹೊರಗೆ ಇರು ಅಂತ ತಳ್ಳುತ್ತೆ. ರೈಟ್? ವೆರಾಸ್ ಅದಕ್ಕೆ ಏನಾಗುತ್ತೆ? ಇವೆರಡರಲ್ಲಿ ಸಡನ್ ಇನ್ಕ್ರೀಸ್ ಇದೆ ಅಟಾಮಿಕ್ ರೇಡಿಯಸ್ ಅಲ್ಲಿ. ಆದರೆ ಆರ್ಸೆನಿಕ್ಗೆ ಬರೋಣ. ಅಲ್ಲಿ ಏನಾಗಿದೆ? ದೇರ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ ಡಿ ಆರ್ಬಿಟಲ್. ಹೌದಾ? ಇದಕ್ಕಿಂತ ಮುಂಚೆ ಏನಾಯ್ತು? ಔಟರ್ಮೋಸ್ಟ್ ಎಲೆಕ್ಟ್ರಾನಿನ ಪಕ್ಕದಲ್ಲಿರುವಂಥ ಆರ್ಬಿಟಲ್ ಯಾವುದು? ಡಿ ಆರ್ಬಿಟಲ್. ಇಟ್ ಈಸ್ ನೀದರ್ ಪಿ ನಾರ್ ಎಸ್. ಡಿ ಇರೋದು ನಾವೇನಂತ ಹೇಳಿದ್ವಿ? ಡಿ ಆರ್ಬಿಟಲಿನ ರಿಪಲ್ಸಿವ್ ಫೋರ್ಸ್ ಈಸ್ ಕಂಪ್ಲೀಟ್ಲಿ ನೆಗ್ಲಿಜಿಬಲ್. ಅವು ಏನು ರಿಪಲ್ಸಿವೇ ಮಾಡ್ತಾ ಇಲ್ಲ, ರಿಪಲ್ಷನೇ ತೋರಿಸ್ತಿಲ್ಲ ಅಂದರೆ ಏನಾಗುತ್ತೆ? ಅಟಾಮಿಕ್ ರೇಡಿಯಸ್ಸು ಸ್ಲೈಟ್ಲಿ ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಇನ್ಕ್ರೀಸ್ ಆಗೋದಿಲ್ಲ. ಅದೇ ಥರ ಆಂಟಿಮನಿಲೂ ಏನಾಗಿದೆ? ಡಿ ಆರ್ಬಿಟಲ್ ಇನ್ವಾಲ್ವ್ಮೆಂಟ್ ಇದೆ. ದಟ್ ಈಸ್ ದ ರೀಸನ್ ದ ಇನ್ಕ್ರೀಸ್ ಇಸ್ ವೆರಿ ಲೆಸ್ ವೆನ್ ಕಂಪೇರ್ ಟು ಏನು ನಮ್ಮ ಅದು ಒನ್ ಇಸ್ ದಲ್ಲ ನೈಟ್ರೋಜನ್ ಮತ್ತು ಫಾಸ್ಫರಸ್ಸು, ಅಲ್ಲೂ ಕೂಡ ಕಮ್ಮಿ ಇದೆ. ಅದೇ ಥರ ಬಿಸ್ಮತಲ್ಲಿ ನೋಡಿದ್ರೆ ಏನಾಗಿದೆ? ಡಿ ಅಂತೂ ಇದೆ, ಅದ್ರ ಪಕ್ಕದಲ್ಲಿ ಏನಿದೆ? ಎಫ್ ಆರ್ಬಿಟಲ್. ಅವೆರಡೂ ಕೂಡ ನಾವೇನು ಹೇಳಿದ್ವಿ? ಎಫ್ ಆ್ಯಂಡ್ ಡಿ ಆರ್ಬಿಟಲ್ ಇಸ್ ಕನ್ಸಿಡರ್ಡ್ ಟು ಶೋ ವೆರಿ ಲೆಸ್ ರಿಪಲ್ಷನ್. ಹೌದಾ? ಇಲ್ಲೇನಾಗುತ್ತೆ? ಇವುಗಳು ತುಂಬ ಲೆಸ್ ರಿಪಲ್ಷನ್. ನೀವು ಹೇಳ್ಬೋದು, ಮ್ಯಾಮ್ ಶೆಲ್ ಒಂದೇ ಅಲ್ವಾ? ಶೆಲ್ ಹೌದು, ಅದರಲ್ಲಿರೋ ಆರ್ಬಿಟಲ್ಸ್ ಮೇಲೆ ಬೇಸಿಸ್ ಆಗಿರುತ್ತೆ. ಹೌದಾ? ಔಟರ್ಮೋಸ್ಟ್ ಅಲ್ಲಿ ಇರುವಂಥದ್ದು ಯಾವುದು? ಇವುಗಳು. ಇದ್ರ ಪಕ್ಕದಲ್ಲಿ ಇರುವಂಥದ್ದು ಯಾವುದು? ಡಿ ಮತ್ತು ಎಫ್. ಹೌದಾ? ಇವುಗಳು ತಾನೇ ಆರ್ಬಿಟಲ್ಸ್ ತೋರಿಸ್ಬೇಕಾಗಿರೋದು ರಿಪಲ್ಷನ್. ಇವು ನೆಗ್ಲಿಜಿಬಲ್ ಆಗಿರೋದ್ರಿಂದ ಅದರ ಅಟಾಮಿಕ್ ರೇಡಿಯಸ್ ವ್ಯಾಲ್ಯೂ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ. ಇವೆರಡನ್ನು ನೋಡಿದ್ರೆ ಯಾಕೆ ಇವು ಮೂರಲ್ಲಿ ಕಮ್ಮಿ ಇದೆ ಅಂದರೆ, ದಿಸ್ ಇಸ್ ದ ರೀಸನ್. ಬಿಕಾಸ್ ದೇರ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ ಡಿ ಎಫ್ ಆರ್ಬಿಟಲ್ಸ್, ನಾಟ್ ಎಸ್ ಆ್ಯಂಡ್ ಪಿ ಆರ್ಬಿಟಲ್ಸ್. ಇವುಗಳ ಪಕ್ಕ ಇರುವಂಥದ್ದು ಯಾವುದು? ಎಸ್ಸು, ಇದ್ರ ಪಕ್ಕ ಇಲ್ಲಿ ಪಿ ಇದೆ, ಇಲ್ಲಿ ಎಸ್ ಇದೆ. ಅವು ತುಂಬ ಜಾಸ್ತಿ ರಿಪಲ್ಷನ್ ಮಾಡ್ತವೆ. ಆದರೆ ಇವುಗಳ ಪಕ್ಕ ಇರುವಂತಹ ಏನು ಆರ್ಬಿಟಲ್ಸ್ ಇದಾವೋ ಅವುಗಳ ಕೈಯಲ್ಲಿ ತಾಕತ್ತೇ ಇಲ್ಲ, ಶಕ್ತಿನೇ ಇರೋದ್ರಿಲ್ಲ. ಸೊ ದೇ ವಿಲ್ ನಾಟ್ ರಿಪಲ್ ಅಟ್ ಆಲ್. ಅದಕ್ಕೆ ಅಟಾಮಿಕ್ ರೇಡಿಯಸ್ ವ್ಯಾಲ್ಯೂ ಏನಿದೆ? ಸ್ಲೈಟ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಐ ಹೋಪ್ ಯು ಆರ್ ಕ್ಲಿಯರ್ ವೈ ಅಟಾಮಿಕ್ ರೇಡಿಯಸ್ increases suddenly between nitrogen and phosphorus, whereas it increases slightly when it comes to arsenic, antimony and bismuth. ಈ ರೀಸನ್ ಅನ್ನ ತುಂಬಾ ಸತಿ ಕೇಳ್ತಾರೆ. ಸೊ ಈಗ ಅದನ್ನ ಬರಿಬೇಕು ಅಂದ್ರೆ, ಓಕೆ, ಹೇಳ್ತೀನಿ ನೋಡಿ. ಆನ್ ಗೋಯಿಂಗ್ ಫ್ರಮ್ ಟಾಪ್ ಟು ಬಾಟಮ್ ನಾವು ಹೋದ್ರೆ, ಓಕೆ, ವಾಟ್ ಹ್ಯಾಸ್ ಹ್ಯಾಪನ್ ಸ್ಟೂಡೆಂಟ್ಸ್? ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್. ಹೌದಾ? ನಂಬರ್ ಆಫ್ ಶೆಲ್ increases. Don't worry students, even though it is not visible properly, I'll send you the notes. ಹಾಗೆ ಏನಾಗ್ತಾ ಇದೆ? ನಮ್ಮ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹೌದಾ? ಯಾಕೆ? ಬಿಕಾಸ್ ಆಫ್ ದ ಅಡಿಷನ್ ಆಫ್ ಪ್ರೋಟಾನ್ಸ್ ಆ್ಯಡ್ ಮಾಡೋದ್ರಿಂದ ನಮ್ಮ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ ಇನ್ ದ ನ್ಯೂಕ್ಲಿಯಸ್. ಆದರೆ ನೈಟ್ರೋಜನ್ ಟು ಫಾಸ್ಫರಸ್ ಏನಿದೆ, ಸ್ಕ್ರೀನಿಂಗ್ ಎಫೆಕ್ಟು ತುಂಬ ಜಾಸ್ತಿ ಇದೆ. ಓಕೆನಾ? ನೈಟ್ರೋಜನ್ ಟು ಫಾಸ್ಫರಸ್ ಹೋಗ್ಬೇಕಾದ್ರೆ ನನ್ನ ಸ್ಕ್ರೀನಿಂಗ್ ಎಫೆಕ್ಟು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ? ವೀಕ್ ಆಗುತ್ತೆ. ಹಾಗಾಗಿ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ವೆರಾಸ್ ಡ್ರಾಸ್ಟಿಕಲಿ ಜಾಸ್ತಿ ಆಗುತ್ತೆ. ಆದರೆ when I move to, what is this? When I move from arsenic, antimony and bismuth, ಇವು ಮೂರುಗಳೇನು ನೋಡಿದ್ರೆ ಏನಾಗ್ತಿದೆ? ಸ್ಕ್ರೀನಿಂಗ್ ಎಫೆಕ್ಟು ಕಮ್ಮಿ ಆಗುತ್ತೆ. ಓಕೆನಾ? ಮೈ ಸ್ಕ್ರೀನಿಂಗ್ ಎಫೆಕ್ಟ್
is becoming less potent. Okay na, screening effect is less potent in nature. Why because ಅಲ್ಲಿ ಇನ್ವಾಲ್ವ್ಮೆಂಟ್ ಆಫ್ ಡಿ ಅಂಡ್ ಎಫ್ ಆರ್ಬಿಟಲ್ ಆಗೋದ್ರಿಂದ ನನ್ನ ಏನಾಗುತ್ತೆ ಎಲೆಕ್ಟ್ರೋ ವಾಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾನೆಲ್ ಇದೆ ಜಾಸ್ತಿ ಆಗುತ್ತೆ. ಅದು ಕಾರಣದಿಂದ ವಿ ಡೋಂಟ್ ಸಿ ಮಚ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ರೇಡಿಯಸ್ ಆಸ್ ವಿ ಆರ್ ಸೀಯಿಂಗ್ ಇನ್ ನೈಟ್ರೋಜನ್ ಅಂಡ್ ಫಾಸ್ಫರಸ್. ಓಕೆನಾ, ಅದಕ್ಕೋಸ್ಕರ ಏನಾಗ್ತದೆ ಆರ್ಸೆನಿಕ್ಕು ಆಂಟಿಮನಿ ಮತ್ತೆ ಬಿಸ್ಮತ್ ಮಧ್ಯದಲ್ಲಿ ಸ್ವಲ್ಪ ಸ್ಕ್ರೀನಿಂಗ್ ಎಫೆಕ್ಟು ಕಮ್ಮಿ ಇರುತ್ತೆ. ಸ್ಕ್ರೀನಿಂಗ್ ಎಫೆಕ್ಟು ಕಮ್ಮಿ ಆಗ್ತಾ ಇದೆ ಅಂದರೆ ಅದಕ್ಕೆ ರೀಸನ್ ಏನು, ವಾಟ್ ಈಸ್ ದ ರೀಸನ್, ವೈ ಈಸ್ ಇಟ್ ಡಿಕ್ರೀಸಿಂಗ್ ಅಂದರೆ ಬಿಕಾಸ್ ಆಫ್ ದ ಅಡಿಷನ್ ಆಫ್ ಎಫ್ ಆ್ಯಂಡ್ ಡಿ ಆರ್ಬಿಟಲ್ಸ್. ಇವೆರಡು ಆ್ಯಡ್ ಆಗ್ತಿರೋದ್ರಿಂದ ಇವೇನು ರಿಪಲ್ಸಿವ್ ಫೋರ್ಸನ್ನು ತುಂಬ ಕಮ್ಮಿ ತೋರಿಸ್ತವೆ, ಹೌದಾ, ಆಟೋಮೋಸ್ಟ್ ಎಲೆಕ್ಟ್ರಾನ್ಸಿಗೆ. ಹಾಗಾಗಿ ಏನಾಗುತ್ತೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜಸ್ ಜಾಸ್ತಿ ಆಗೋದ್ರಿಂದ ನನಗೇನಾಗುತ್ತೆ ಸ್ಕ್ರೀನಿಂಗ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಅಟಾಮಿಕ್ ರೇಡಿಯಸ್ಸು ಸ್ಲೈಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ದೇರ್ ಇಸ್ ನೋ ಡ್ರಾಸ್ಟಿಕ್ ಇನ್ಕ್ರೀಸ್ ಬಟ್ ಸ್ಲೈಟ್ ಇನ್ಕ್ರೀಸ್ ಇನ್ ದಿ ಅಟಾಮಿಕ್ ರೇಡಿಯಸ್. ಐ ಹೋಪ್ ಐ ಆಮ್ ಕ್ಲಿಯರ್ ವಿತ್ ವಾಟ್ ಐ ಎಕ್ಸ್ಪ್ಲೇನ್ಡ್ ಅಬೌಟ್ ಸ್ಕ್ರೀನಿಂಗ್ ಎಫೆಕ್ಟ್. ಓಕೆನಾ, ಸೊ ಲೆಟ್ ಅಸ್ ಜಸ್ಟ್ ಬಿಗಿನ್ ಅಗೇನ್. ಸೊ ಇವತ್ತು ನಾನು ಏನು ಹೇಳಿದೆ, ಸ್ಕ್ರೀನಿಂಗ್ ಎಫೆಕ್ಟಲ್ಲಿ ಅಕಸ್ಮಾತ್ ಅವ್ರು ಕೇಳಿದ್ರೆ ವೈ ಇಸ್ ದ ಡ್ರಾಸ್ಟಿಕ್ ಇನ್ಕ್ರೀಸ್, ವೈ ಕ್ಯಾನ್ ವಿ ಸಿ ಸಮ್ ಡ್ರಾಸ್ಟಿಕ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ರೇಡಿಯಸ್ ಬಿಟ್ವೀನ್ ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್ ಬಟ್ ದೆರ್ ಇಸ್ ನೋ ಇನ್ಕ್ರೀಸ್, ಸ್ಲೈಟ್ ಇನ್ಕ್ರೀಸ್ ಇನ್ ಆರ್ಸೆನಿಕ್ ಆಂಟಿಮನಿ ಬಿಸ್ಮತ್ ಅಂದರೆ ವಾಟ್ ಈಸ್ ದ ರೀಸನ್? ಇನ್ ಸ್ಕ್ರೀನಿಂಗ್ ಎಫೆಕ್ಟಲ್ಲಿ ಏನಾಗುತ್ತೆ, ಇಫ್ ಯು ಸಿ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆದಂಗೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇನ್ಕ್ರೀಸ್ ಆದಂಗೆ ಏನಾಗುತ್ತೆ ಶೆಲ್ಸ್ ಇನ್ಕ್ರೀಸ್ ಆಗುತ್ತೆ. ವಿತ್ ದ್ಯಾಟ್ ದಿ ಆರ್ಬಿಟಲ್ಸ್ ಆರ್ ಆಲ್ಸೋ ಇನ್ಕ್ರೀಸಿಂಗ್. ಮತ್ತು ಏನು ರಿಪಲ್ಸಿವ್ ಫೋರ್ಸ್ ಅಪ್ಲೈ ಮಾಡ್ತಿದ್ದಾವೋ ಅವೆಲ್ಲ ಎಲೆಕ್ಟ್ರಾನ್ಸು ಬೇರೆ ಬೇರೆ ಆರ್ಬಿಟಲ್ಸ್ ಅಲ್ಲಿ ಬೇರೆ ಬೇರೆ ರೇಂಜಲ್ಲಿ ಇರ್ತವೆ, ಹೌದಾ. ಸೊ ಮ್ಯಾಕ್ಸಿಮಮ್ ರಿಪಲ್ಸಿವ್ ಫೋರ್ಸ್ ತೋರಿಸುವಂಥ ಆರ್ಬಿಟಲ್ ಯಾವುದಪ್ಪ, ಎಸ್ ಆರ್ಬಿಟಲ್, ಹೌದಾ. ಅದು ಮ್ಯಾಕ್ಸಿಮಮ್ ಆರ್ಬಿಟಲ್ ರಿಪಲ್ಸಿವ್ ಫೋರ್ಸ್ ತೋರಿಸುತ್ತೆ. ಯಾಕೆ ಅಂದರೆ ಇಟ್ ಹ್ಯಾಸ್ ದ ಪವರ್ ಟು ಕಂಪ್ಲೀಟ್ಲಿ ಕವರ್ ದ ನ್ಯೂಕ್ಲಿಯಸ್ ಫ್ರಮ್ ಆಲ್ ದ ಸೈಡ್ಸ್, ಹೌದಾ. ವೆರಸ್ ಪಿ ಆರ್ಬಿಟಲ್ ಅಲ್ಲಿ ಸ್ವಲ್ಪ ಜಾಗ ಇರುತ್ತೆ. ಅದೇ ಡಿ ಮತ್ತು ಎಫ್ಗಂತೂ ಬಂದರೂ ಜಾಗನೇ ಜಾಗ, ಬೇಜಾನ್ ಜಾಗ. ಹಾಗಾಗಿ ಅವು ಅಷ್ಟೊಂದು ತೋರಿಸೋದಿಲ್ಲ. ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ನೆಗ್ಲಿಜಿಬಲ್. ಅದಕ್ಕೋಸ್ಕರ ಏನಾಗುತ್ತೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಅಲ್ಲಿ ಸಿನ್ಸ್ ಇಟ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ ಎಸ್ ಅಂಡ್ ಪಿ ಆರ್ಬಿಟಲ್ ದೇ ಶೋ ಮ್ಯಾಕ್ಸಿಮಮ್ ರಿಪಲ್ಷನ್ ಡ್ಯೂ ಟು ವಿತ್ ಸ್ಕ್ರೀನಿಂಗ್ ಎಫೆಕ್ಟ್ ಇನ್ಕ್ರೀಸ್. ಹಾಗಾಗಿ ನನ್ನ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ. ಆದರೆ ಆಂಟಿಮನಿ ನನ್ನ ಆರ್ಸೆನಿಕ್ ಆಂಟಿಮನಿ ಮತ್ತು ಬಿಸ್ಮತ್ ಮಧ್ಯದಲ್ಲಿ ಏನಾಗಿರುತ್ತೆ ಅಲ್ಲಿ ಅಟಾಮಿಕ್ ರೇಡಿಯಸ್ ಜಾಸ್ತಿ ಇನ್ಕ್ರೀಸ್ ಆಗೋದಿಲ್ಲ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಯಾಕಪ್ಪ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಬಿಕಾಸ್ ದೇರ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ ಎಫ್ ಅಂಡ್ ಡಿ ಆರ್ಬಿಟಲ್ಸ್. ಅದಕ್ಕೋಸ್ಕರ ಏನಾಗುತ್ತೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗಿ ಅವುಗಳ ವ್ಯಾಲ್ಯೂ ಏನಿದೆಯೋ ಲೈಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಸೊ ಹಿಯರ್ ವಿ ಕಮ್ ಟು ದ ಎಂಡ್ ಆಫ್ ಟಾಪಿಕ್. ಇವತ್ತು ಸ್ಕ್ರೀನಿಂಗ್ ಎಫೆಕ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹ್ಯಾವ್ ಫ್ಯೂ ಮೋರ್ ಅಯೋನೈಸೇಷನ್ ಎಂಥಾಲ್ಪಿನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, thank you students.